7 ಡೇಸ್ ಗೊಜ್ಜು ಸೀರೀಸ್ ನಲ್ಲಿ 7ನೇದಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಗೊಜ್ಜನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ 1/4 kg ಬೆಟ್ಟದ ನೆಲ್ಲಿಕಾಯಿಯನ್ನ ಸ್ಟೀಮರ್ ನಲ್ಲಿ ನೀರನ್ನು ಕುದಿಸಿ ಅದರಲ್ಲಿ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ನೆಲ್ಲಿಕಾಯಿನ ಹಾಕಿ ಈ ತರ ಬೇಯಿಸ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಬಿಸಿ ಆರಿದ್ಮೇಲೆ ಅದರೊಳಗಿರುವ ಬೀಜವನ್ನ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಜೊತೆಗೆ 50 ಗ್ರಾಂ ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ಕರಗಿಸಿ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಈಗ ಗೊಜ್ಜನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿನ ಇಟ್ಟು 50 ml ಎಳ್ಳೆಣ್ಣೆನ ಹಾಕಿ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ ಸಾಸಿವೆ ಹಾಕಿ ಸಿಡಿಸ್ಕೊಂಡು 1/4 ಟೀ ಸ್ಪೂನ್ ಇಂಗನ್ನ ಹಾಕಿ ರುಬ್ಬಿಟ್ಟಿರುವ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಸಾಸಿವೆ ಮೆಂತ್ಯ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ಟವ್ ನ ಸಿಮ್ಮಲ್ಲೇ ಇಟ್ಟು ಮುಚ್ಚಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಸಪರೇಟ್ ಆಗಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಒಂದು ಗ್ಲಾಸ್ ಬಾಟಲ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ನೆಲ್ಲಿಕಾಯಿನ ಹಾಗೇನೆ ತಿನ್ನೋದಿಲ್ಲ ಅನ್ನೋರ್ಗೆಲ್ಲ ಈ ತರ ಮಾಡ್ಕೊಟ್ ನೋಡಿ. ಇದು ಇಡ್ಲಿ, ದೋಸೆ, ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.